ಕಡೆ ಸಹಜವಾಗಿ ಕುತೂಹಲ ಕಾರಣವಾಗಿದೆ. ಹಾಗಾದ್ರೆ ಯಾವ ರೀತಿ ನಡೆಯನ್ನ ಅನುಸರಿಸಬಹುದು ರಾಜ್ಯಪಾಲರು, ಸಾಧ್ಯತೆಗಳು ಏನಿದೆ ಗಮನಿಸ್ತಾ ಹೋಗೋಣ. ಶೋಕಾಸ್ ನೋಟಿಸ್ ಬಗ್ಗೆ ಸರ್ಕಾರ ಉತ್ತರ ಕೊಟ್ಟಿದೆ. ನೀವು ಕೊಟ್ಟಿರೋ ನೋಟಿಸ್ ಅನ್ನೇ ನಾವು ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಉತ್ತರ ಕೊಟ್ಟಾಗಿದೆ. ಈ ಉತ್ತರವನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ ರಾಜ್ಯಪಾಲರು. ಕಾನೂನು ಎಕ್ಸ್ಪರ್ಟ್ಗಳ ಮುಂದೆ ಕ್ಯಾಬಿನೆಟ್ನಿಂದ ಈ ರೀತಿಯಾದ ಉತ್ತರ ಬಂದಿದೆ. ನಮ್ಮ ಮುಂದಿನ ನಡೆ ಏನಾಗಿರಬಹುದು, ಇದನ್ನು ಒಪ್ಪಬೇಕಾ ಅಥವಾ ಇದನ್ನ ಮೀರಿ ಹೆಜ್ಜೆ ಇಡಬೇಕಾ ಅನ್ನೋದನ್ನ ಪರಾಮರ್ಶಿಸುತ್ತಾರೆ ರಾಜ್ಯಪಾಲರು. ದೆಹಲಿಯಿಂದ ವಾಪಸ್ ಆದ ಬೆನ್ನಲ್ಲೇ ಕಾನೂನು ತಜ್ಞರ ಜೊತೆಯಲ್ಲಿ ಮಹತ್ವದ ಸಭೆಯನ್ನ ನಡೆಸ್ತಾರೆ. ಇನ್ನು ಈ ಸಭೆಯಲ್ಲಿ ಕಾನೂನು ತಜ್ಞರ ಅಭಿಪ್ರಾಯವನ್ನ ಸಂಗ್ರಹಿಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತಾರೆ ರಾಜ್ಯಪಾಲರು. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಬೇಕಾ ಬೇಡವಾ ಅನ್ನೋ ಬಗ್ಗೆ ಕೂಡ ಸುದೀರ್ಘವಾದ ಚರ್ಚೆಯನ್ನ, ಕಾನೂನು ಸಲಹೆಯನ್ನ ಪಡೆಯುವ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ಗೆ ನೀಡೋಕೆ ಅಗತ್ಯವಿರುವ ಕ್ರಮಗಳೇನು, ಇನ್ ಕೇಸ್ ಪ್ರಾಸಿಕ್ಯೂಷನ್ಗೆ ಕೊಡಲೇಬೇಕು ಅನ್ನೋ ನಿರ್ಧಾರ ಬಂದರೆ ಯಾವ ರೀತಿ ಕ್ರಮವನ್ನು ಅನುಸರಿಸಬೇಕು ಅನ್ನೋದನ್ನ ಕೂಡ ಪರಾಮರ್ಶೆಗೆ ಒಳಪಡಿಸ್ತಾರೆ. ಎಲ್ಲ ಕಾನೂನು ಕ್ರಮಗಳ ಬಗ್ಗೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನ ಕೈಗೊಳ್ಳುವ ಸಾಧ್ಯತೆ ಇವತ್ತು ಅಥವಾ ನಾಳೆ ಹೊತ್ತಿಗೆ. ಮುಖ್ಯಮಂತ್ರಿಗಳಿಗೆ ಈ ಮೂಡ ಭವಿಷ್ಯ ಯಾವ ರೀತಿಯಾಗಿ ಪರಿಣಮಿಸುತ್ತೆ ಅನ್ನೋದು ನಿರ್ಧಾರ ಆಗತ್ತೆ. ರಾಜ್ಯಪಾಲರ ಕಡೆ ಸಹಜವಾಗಿ ಕುತೂಹಲ ಕಾರಣವಾಗಿದೆ. ಹಾಗಾದ್ರೆ ಯಾವ ರೀತಿ ನಡೆಯನ್ನ ಅನುಸರಿಸಬಹುದು ರಾಜ್ಯಪಾಲರು, ಸಾಧ್ಯತೆಗಳು ಏನಿದೆ ಗಮನಿಸ್ತಾ ಹೋಗೋಣ. ಶೋಕಾಸ್ ನೋಟಿಸ್ ಬಗ್ಗೆ ಸರ್ಕಾರ ಉತ್ತರ ಕೊಟ್ಟಿದೆ. ನೀವು ಕೊಟ್ಟಿರೋ ನೋಟಿಸ್ ಅನ್ನೇ ನಾವು ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಉತ್ತರ ಕೊಟ್ಟಾಗಿದೆ. ಈ ಉತ್ತರವನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ ರಾಜ್ಯಪಾಲರು. ಕಾನೂನು ಎಕ್ಸ್ಪರ್ಟ್ಗಳ ಮುಂದೆ ಕ್ಯಾಬಿನೆಟ್ನಿಂದ ಈ ರೀತಿಯಾದ ಉತ್ತರ ಬಂದಿದೆ. ನಮ್ಮ ಮುಂದಿನ ನಡೆ ಏನಾಗಿರಬಹುದು, ಇದನ್ನು ಒಪ್ಪಬೇಕಾ ಅಥವಾ ಇದನ್ನ ಮೀರಿ ಹೆಜ್ಜೆ ಇಡಬೇಕಾ ಅನ್ನೋದನ್ನ ಪರಾಮರ್ಶಿಸುತ್ತಾರೆ ರಾಜ್ಯಪಾಲರು. ದೆಹಲಿಯಿಂದ ವಾಪಸ್ ಆದ ಬೆನ್ನಲ್ಲೇ ಕಾನೂನು ತಜ್ಞರ ಜೊತೆಯಲ್ಲಿ ಮಹತ್ವದ ಸಭೆಯನ್ನ ನಡೆಸ್ತಾರೆ. ಇನ್ನು ಈ ಸಭೆಯಲ್ಲಿ ಕಾನೂನು ತಜ್ಞರ ಅಭಿಪ್ರಾಯವನ್ನ ಸಂಗ್ರಹಿಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತಾರೆ ರಾಜ್ಯಪಾಲರು. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಬೇಕಾ ಬೇಡವಾ ಅನ್ನೋ ಬಗ್ಗೆ ಕೂಡ ಸುದೀರ್ಘವಾದ ಚರ್ಚೆಯನ್ನ, ಕಾನೂನು ಸಲಹೆಯನ್ನ ಪಡೆಯುವ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ಗೆ ನೀಡೋಕೆ ಅಗತ್ಯವಿರುವ ಕ್ರಮಗಳೇನು, ಇನ್ ಕೇಸ್ ಪ್ರಾಸಿಕ್ಯೂಷನ್ಗೆ ಕೊಡಲೇಬೇಕು ಅನ್ನೋ ನಿರ್ಧಾರ ಬಂದರೆ ಯಾವ ರೀತಿ ಕ್ರಮವನ್ನು ಅನುಸರಿಸಬೇಕು ಅನ್ನೋದನ್ನ ಕೂಡ ಪರಾಮರ್ಶೆಗೆ ಒಳಪಡಿಸ್ತಾರೆ. ಎಲ್ಲ ಕಾನೂನು ಕ್ರಮಗಳ ಬಗ್ಗೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನ ಕೈಗೊಳ್ಳುವ ಸಾಧ್ಯತೆ ಇವತ್ತು ಅಥವಾ ನಾಳೆ ಹೊತ್ತಿಗೆ. ಮುಖ್ಯಮಂತ್ರಿಗಳಿಗೆ ಈ ಮೂಡ ಭವಿಷ್ಯ ಯಾವ ರೀತಿಯಾಗಿ ಪರಿಣಮಿಸುತ್ತೆ ಅನ್ನೋದು ನಿರ್ಧಾರ ಆಗತ್ತೆ. ರಾಜ್ಯಪಾಲರ ಕಡೆ ಸಹಜವಾಗಿ ಕುತೂಹಲ ಕಾರಣವಾಗಿದೆ. ಹಾಗಾದ್ರೆ ಯಾವ ರೀತಿ ನಡೆಯನ್ನ ಅನುಸರಿಸಬಹುದು ರಾಜ್ಯಪಾಲರು, ಸಾಧ್ಯತೆಗಳು ಏನಿದೆ ಗಮನಿಸ್ತಾ ಹೋಗೋಣ. ಶೋಕಾಸ್ ನೋಟಿಸ್ ಬಗ್ಗೆ ಸರ್ಕಾರ ಉತ್ತರ ಕೊಟ್ಟಿದೆ. ನೀವು ಕೊಟ್ಟಿರೋ ನೋಟಿಸ್ ಅನ್ನೇ ನಾವು ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಉತ್ತರ ಕೊಟ್ಟಾಗಿದೆ. ಈ ಉತ್ತರವನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ ರಾಜ್ಯಪಾಲರು. ಕಾನೂನು ಎಕ್ಸ್ಪರ್ಟ್ಗಳ ಮುಂದೆ ಕ್ಯಾಬಿನೆಟ್ನಿಂದ ಈ ರೀತಿಯಾದ ಉತ್ತರ ಬಂದಿದೆ. ನಮ್ಮ ಮುಂದಿನ ನಡೆ ಏನಾಗಿರಬಹುದು, ಇದನ್ನು ಒಪ್ಪಬೇಕಾ ಅಥವಾ ಇದನ್ನ ಮೀರಿ ಹೆಜ್ಜೆ ಇಡಬೇಕಾ ಅನ್ನೋದನ್ನ ಪರಾಮರ್ಶಿಸುತ್ತಾರೆ ರಾಜ್ಯಪಾಲರು. ದೆಹಲಿಯಿಂದ ವಾಪಸ್ ಆದ ಬೆನ್ನಲ್ಲೇ ಕಾನೂನು ತಜ್ಞರ ಜೊತೆಯಲ್ಲಿ ಮಹತ್ವದ ಸಭೆಯನ್ನ ನಡೆಸ್ತಾರೆ. ಇನ್ನು ಈ ಸಭೆಯಲ್ಲಿ ಕಾನೂನು ತಜ್ಞರ ಅಭಿಪ್ರಾಯವನ್ನ ಸಂಗ್ರಹಿಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತಾರೆ ರಾಜ್ಯಪಾಲರು. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಬೇಕಾ ಬೇಡವಾ ಅನ್ನೋ ಬಗ್ಗೆ ಕೂಡ ಸುದೀರ್ಘವಾದ ಚರ್ಚೆಯನ್ನ, ಕಾನೂನು ಸಲಹೆಯನ್ನ ಪಡೆಯುವ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ಗೆ ನೀಡೋಕೆ ಅಗತ್ಯವಿರುವ ಕ್ರಮಗಳೇನು, ಇನ್ ಕೇಸ್ ಪ್ರಾಸಿಕ್ಯೂಷನ್ಗೆ ಕೊಡಲೇಬೇಕು ಅನ್ನೋ ನಿರ್ಧಾರ ಬಂದರೆ ಯಾವ ರೀತಿ ಕ್ರಮವನ್ನು ಅನುಸರಿಸಬೇಕು ಅನ್ನೋದನ್ನ ಕೂಡ ಪರಾಮರ್ಶೆಗೆ ಒಳಪಡಿಸ್ತಾರೆ. ಎಲ್ಲ ಕಾನೂನು ಕ್ರಮಗಳ ಬಗ್ಗೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನ ಕೈಗೊಳ್ಳುವ ಸಾಧ್ಯತೆ ಇವತ್ತು ಅಥವಾ ನಾಳೆ ಹೊತ್ತಿಗೆ. ಮುಖ್ಯಮಂತ್ರಿಗಳಿಗೆ ಈ ಮೂಡ ಭವಿಷ್ಯ ಯಾವ ರೀತಿಯಾಗಿ ಪರಿಣಮಿಸುತ್ತೆ ಅನ್ನೋದು ನಿರ್ಧಾರ ಆಗತ್ತೆ. ರಾಜ್ಯಪಾಲರ ಕಡೆ ಸಹಜವಾಗಿ ಕುತೂಹಲ ಕಾರಣವಾಗಿದೆ. ಹಾಗಾದ್ರೆ ಯಾವ ರೀತಿ ನಡೆಯನ್ನ ಅನುಸರಿಸಬಹುದು ರಾಜ್ಯಪಾಲರು, ಸಾಧ್ಯತೆಗಳು ಏನಿದೆ ಗಮನಿಸ್ತಾ ಹೋಗೋಣ. ಶೋಕಾಸ್ ನೋಟಿಸ್ ಬಗ್ಗೆ ಸರ್ಕಾರ ಉತ್ತರ ಕೊಟ್ಟಿದೆ. ನೀವು ಕೊಟ್ಟಿರೋ ನೋಟಿಸ್ ಅನ್ನೇ ನಾವು ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಉತ್ತರ ಕೊಟ್ಟಾಗಿದೆ. ಈ ಉತ್ತರವನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ ರಾಜ್ಯಪಾಲರು. ಕಾನೂನು ಎಕ್ಸ್ಪರ್ಟ್ಗಳ ಮುಂದೆ ಕ್ಯಾಬಿನೆಟ್ನಿಂದ ಈ ರೀತಿಯಾದ ಉತ್ತರ ಬಂದಿದೆ. ನಮ್ಮ ಮುಂದಿನ ನಡೆ ಏನಾಗಿರಬಹುದು, ಇದನ್ನು ಒಪ್ಪಬೇಕಾ ಅಥವಾ ಇದನ್ನ ಮೀರಿ ಹೆಜ್ಜೆ ಇಡಬೇಕಾ ಅನ್ನೋದನ್ನ ಪರಾಮರ್ಶಿಸುತ್ತಾರೆ ರಾಜ್ಯಪಾಲರು. ದೆಹಲಿಯಿಂದ ವಾಪಸ್ ಆದ ಬೆನ್ನಲ್ಲೇ ಕಾನೂನು ತಜ್ಞರ ಜೊತೆಯಲ್ಲಿ ಮಹತ್ವದ ಸಭೆಯನ್ನ ನಡೆಸ್ತಾರೆ. ಇನ್ನು ಈ ಸಭೆಯಲ್ಲಿ ಕಾನೂನು ತಜ್ಞರ ಅಭಿಪ್ರಾಯವನ್ನ ಸಂಗ್ರಹಿಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತಾರೆ ರಾಜ್ಯಪಾಲರು. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಬೇಕಾ ಬೇಡವಾ ಅನ್ನೋ ಬಗ್ಗೆ ಕೂಡ ಸುದೀರ್ಘವಾದ ಚರ್ಚೆಯನ್ನ, ಕಾನೂನು ಸಲಹೆಯನ್ನ ಪಡೆಯುವ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ಗೆ ನೀಡೋಕೆ ಅಗತ್ಯವಿರುವ ಕ್ರಮಗಳೇನು, ಇನ್ ಕೇಸ್ ಪ್ರಾಸಿಕ್ಯೂಷನ್ಗೆ ಕೊಡಲೇಬೇಕು ಅನ್ನೋ ನಿರ್ಧಾರ ಬಂದರೆ ಯಾವ ರೀತಿ ಕ್ರಮವನ್ನು ಅನುಸರಿಸಬೇಕು ಅನ್ನೋದನ್ನ ಕೂಡ ಪರಾಮರ್ಶೆಗೆ ಒಳಪಡಿಸ್ತಾರೆ. ಎಲ್ಲ ಕಾನೂನು ಕ್ರಮಗಳ ಬಗ್ಗೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನ ಕೈಗೊಳ್ಳುವ ಸಾಧ್ಯತೆ ಇವತ್ತು ಅಥವಾ ನಾಳೆ ಹೊತ್ತಿಗೆ. ಮುಖ್ಯಮಂತ್ರಿಗಳಿಗೆ ಈ ಮೂಡ ಭವಿಷ್ಯ ಯಾವ ರೀತಿಯಾಗಿ ಪರಿಣಮಿಸುತ್ತೆ ಅನ್ನೋದು ನಿರ್ಧಾರ ಆಗತ್ತೆ. ರಾಜ್ಯಪಾಲರ ಕಡೆ ಸಹಜವಾಗಿ ಕುತೂಹಲ ಕಾರಣವಾಗಿದೆ. ಹಾಗಾದ್ರೆ ಯಾವ ರೀತಿ ನಡೆಯನ್ನ ಅನುಸರಿಸಬಹುದು ರಾಜ್ಯಪಾಲರು, ಸಾಧ್ಯತೆಗಳು ಏನಿದೆ ಗಮನಿಸ್ತಾ ಹೋಗೋಣ.
ಶೋಕಾಸ್ ನೋಟಿಸ್ ಬಗ್ಗೆ ಸರ್ಕಾರ ಉತ್ತರ ಕೊಟ್ಟಿದೆ. ನೀವು ಕೊಟ್ಟಿರೋ ನೋಟಿಸನ್ನೇ ನಾವು ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಉತ್ತರ ಕೊಟ್ಟಾಗಿದೆ. ಈ ಉತ್ತರವನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ ರಾಜ್ಯಪಾಲರು. ಕಾನೂನು ಎಕ್ಸ್ಪರ್ಟ್ಗಳ ಮುಂದೆ ಕ್ಯಾಬಿನೆಟ್ನಿಂದ ಈ ರೀತಿಯಾದ ಉತ್ತರ ಬಂದಿದೆ. ನಮ್ಮ ಮುಂದಿನ ನಡೆ ಏನಾಗಿರಬಹುದು, ಇದನ್ನು ಒಪ್ಪಬೇಕಾ ಅಥವಾ ಇದನ್ನ ಮೀರಿ ಹೆಜ್ಜೆ ಇಡಬೇಕಾ ಅನ್ನೋದನ್ನ ಪರಾಮರ್ಶಿಸುತ್ತಾರೆ ರಾಜ್ಯಪಾಲರು. ದೆಹಲಿಯಿಂದ ವಾಪಸ್ ಆದ ಬೆನ್ನಲ್ಲೇ ಕಾನೂನು ತಜ್ಞರ ಜೊತೆಯಲ್ಲಿ ಮಹತ್ವದ ಸಭೆಯನ್ನ ನಡೆಸ್ತಾರೆ. ಇನ್ನು ಈ ಸಭೆಯಲ್ಲಿ ಕಾನೂನು ತಜ್ಞರ ಅಭಿಪ್ರಾಯವನ್ನ ಸಂಗ್ರಹಿಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತಾರೆ ರಾಜ್ಯಪಾಲರು. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಬೇಕಾ ಬೇಡವಾ ಅನ್ನೋ ಬಗ್ಗೆ ಕೂಡ ಸುದೀರ್ಘವಾದ ಚರ್ಚೆಯನ್ನ, ಕಾನೂನು ಸಲಹೆಯನ್ನ ಪಡೆಯುವ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ಗೆ ನೀಡೋಕೆ ಅಗತ್ಯವಿರುವ ಕ್ರಮಗಳೇನು, ಇನ್ ಕೇಸ್ ಪ್ರಾಸಿಕ್ಯೂಷನ್ಗೆ ಕೊಡಲೇಬೇಕು ಅನ್ನೋ ನಿರ್ಧಾರ ಬಂದರೆ ಯಾವ ರೀತಿ ಕ್ರಮವನ್ನು ಅನುಸರಿಸಬೇಕು ಅನ್ನೋದನ್ನ ಕೂಡ ಪರಾಮರ್ಶೆಗೆ ಒಳಪಡಿಸ್ತಾರೆ. ಎಲ್ಲ ಕಾನೂನು ಕ್ರಮಗಳ ಬಗ್ಗೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನ ಕೈಗೊಳ್ಳುವ ಸಾಧ್ಯತೆ ಇವತ್ತು ಅಥವಾ ನಾಳೆ ಹೊತ್ತಿಗೆ. ಮುಖ್ಯಮಂತ್ರಿಗಳಿಗೆ ಈ ಮೂಡ ಭವಿಷ್ಯ ಯಾವ ರೀತಿಯಾಗಿ ಪರಿಣಮಿಸುತ್ತೆ ಅನ್ನೋದು ನಿರ್ಧಾರ ಆಗತ್ತೆ. ರಾಜ್ಯಪಾಲರ ಕಡೆ ಸಹಜವಾಗಿ ಕುತೂಹಲ ಕಾರಣವಾಗಿದೆ. ಹಾಗಾದ್ರೆ ಯಾವ ರೀತಿ ನಡೆಯನ್ನ ಅನುಸರಿಸಬಹುದು ರಾಜ್ಯಪಾಲರು, ಸಾಧ್ಯತೆಗಳು ಏನಿದೆ ಗಮನಿಸ್ತಾ ಹೋಗೋಣ. ಶೋಕಾಸ್ ನೋಟಿಸ್ ಬಗ್ಗೆ ಸರ್ಕಾರ ಉತ್ತರ ಕೊಟ್ಟಿದೆ. ನೀವು ಕೊಟ್ಟಿರೋ ನೋಟಿಸನ್ನೇ ನಾವು ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಉತ್ತರ ಕೊಟ್ಟಾಗಿದೆ. ಈ ಉತ್ತರವನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ ರಾಜ್ಯಪಾಲರು. ಕಾನೂನು ಎಕ್ಸ್ಪರ್ಟ್ಗಳ ಮುಂದೆ ಕ್ಯಾಬಿನೆಟ್ನಿಂದ ಈ ರೀತಿಯಾದ ಉತ್ತರ ಬಂದಿದೆ. ನಮ್ಮ ಮುಂದಿನ ನಡೆ ಏನಾಗಿರಬಹುದು, ಇದನ್ನು ಒಪ್ಪಬೇಕಾ ಅಥವಾ ಇದನ್ನ ಮೀರಿ ಹೆಜ್ಜೆ ಇಡಬೇಕಾ ಅನ್ನೋದನ್ನ ಪರಾಮರ್ಶಿಸುತ್ತಾರೆ ರಾಜ್ಯಪಾಲರು. ದೆಹಲಿಯಿಂದ ವಾಪಸ್ ಆದ ಬೆನ್ನಲ್ಲೇ ಕಾನೂನು ತಜ್ಞರ ಜೊತೆಯಲ್ಲಿ ಮಹತ್ವದ ಸಭೆಯನ್ನ ನಡೆಸ್ತಾರೆ. ಇನ್ನು ಈ ಸಭೆಯಲ್ಲಿ ಕಾನೂನು ತಜ್ಞರ ಅಭಿಪ್ರಾಯವನ್ನ ಸಂಗ್ರಹಿಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತಾರೆ ರಾಜ್ಯಪಾಲರು. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಬೇಕಾ ಬೇಡವಾ ಅನ್ನೋ ಬಗ್ಗೆ ಕೂಡ ಸುದೀರ್ಘವಾದ ಚರ್ಚೆಯನ್ನ, ಕಾನೂನು ಸಲಹೆಯನ್ನ ಪಡೆಯುವ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ಗೆ ನೀಡೋಕೆ ಅಗತ್ಯವಿರುವ ಕ್ರಮಗಳೇನು, ಇನ್ ಕೇಸ್ ಪ್ರಾಸಿಕ್ಯೂಷನ್ಗೆ ಕೊಡಲೇಬೇಕು ಅನ್ನೋ ನಿರ್ಧಾರ ಬಂದರೆ ಯಾವ ರೀತಿ ಕ್ರಮವನ್ನು ಅನುಸರಿಸಬೇಕು ಅನ್ನೋದನ್ನ ಕೂಡ ಪರಾಮರ್ಶೆಗೆ ಒಳಪಡಿಸ್ತಾರೆ. ಎಲ್ಲ ಕಾನೂನು ಕ್ರಮಗಳ ಬಗ್ಗೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನ ಕೈಗೊಳ್ಳುವ ಸಾಧ್ಯತೆ ಇವತ್ತು ಅಥವಾ ನಾಳೆ ಹೊತ್ತಿಗೆ. ಮುಖ್ಯಮಂತ್ರಿಗಳಿಗೆ ಈ ಮೂಡ ಭವಿಷ್ಯ ಯಾವ ರೀತಿಯಾಗಿ ಪರಿಣಮಿಸುತ್ತೆ ಅನ್ನೋದು ನಿರ್ಧಾರ ಆಗತ್ತೆ. ರಾಜ್ಯಪಾಲರ ಕಡೆ ಸಹಜವಾಗಿ ಕುತೂಹಲ ಕಾರಣವಾಗಿದೆ. ಹಾಗಾದ್ರೆ ಯಾವ ರೀತಿ ನಡೆಯನ್ನ ಅನುಸರಿಸಬಹುದು ರಾಜ್ಯಪಾಲರು, ಸಾಧ್ಯತೆಗಳು ಏನಿದೆ ಗಮನಿಸ್ತಾ ಹೋಗೋಣ. ಶೋಕಾಸ್ ನೋಟಿಸ್ ಬಗ್ಗೆ ಸರ್ಕಾರ ಉತ್ತರ ಕೊಟ್ಟಿದೆ. ನೀವು ಕೊಟ್ಟಿರೋ ನೋಟಿಸನ್ನೇ ನಾವು ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಉತ್ತರ ಕೊಟ್ಟಾಗಿದೆ. ಈ ಉತ್ತರವನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ ರಾಜ್ಯಪಾಲರು. ಕಾನೂನು ಎಕ್ಸ್ಪರ್ಟ್ಗಳ ಮುಂದೆ ಕ್ಯಾಬಿನೆಟ್ನಿಂದ ಈ ರೀತಿಯಾದ ಉತ್ತರ ಬಂದಿದೆ. ನಮ್ಮ ಮುಂದಿನ ನಡೆ ಏನಾಗಿರಬಹುದು, ಇದನ್ನು ಒಪ್ಪಬೇಕಾ ಅಥವಾ ಇದನ್ನ ಮೀರಿ ಹೆಜ್ಜೆ ಇಡಬೇಕಾ ಅನ್ನೋದನ್ನ ಪರಾಮರ್ಶಿಸುತ್ತಾರೆ ರಾಜ್ಯಪಾಲರು. ದೆಹಲಿಯಿಂದ ವಾಪಸ್ ಆದ ಬೆನ್ನಲ್ಲೇ ಕಾನೂನು ತಜ್ಞರ ಜೊತೆಯಲ್ಲಿ ಮಹತ್ವದ ಸಭೆಯನ್ನ ನಡೆಸ್ತಾರೆ. ಇನ್ನು ಈ ಸಭೆಯಲ್ಲಿ ಕಾನೂನು ತಜ್ಞರ ಅಭಿಪ್ರಾಯವನ್ನ ಸಂಗ್ರಹಿಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತಾರೆ ರಾಜ್ಯಪಾಲರು. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಬೇಕಾ ಬೇಡವಾ ಅನ್ನೋ ಬಗ್ಗೆ ಕೂಡ ಸುದೀರ್ಘವಾದ ಚರ್ಚೆಯನ್ನ, ಕಾನೂನು ಸಲಹೆಯನ್ನ ಪಡೆಯುವ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ಗೆ ನೀಡೋಕೆ ಅಗತ್ಯವಿರುವ ಕ್ರಮಗಳೇನು, ಇನ್ ಕೇಸ್ ಪ್ರಾಸಿಕ್ಯೂಷನ್ಗೆ ಕೊಡಲೇಬೇಕು ಅನ್ನೋ ನಿರ್ಧಾರ ಬಂದರೆ ಯಾವ ರೀತಿ ಕ್ರಮವನ್ನು ಅನುಸರಿಸಬೇಕು ಅನ್ನೋದನ್ನ ಕೂಡ ಪರಾಮರ್ಶೆಗೆ ಒಳಪಡಿಸ್ತಾರೆ. ಎಲ್ಲ ಕಾನೂನು ಕ್ರಮಗಳ ಬಗ್ಗೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನ ಕೈಗೊಳ್ಳುವ ಸಾಧ್ಯತೆ ಇವತ್ತು ಅಥವಾ ನಾಳೆ ಹೊತ್ತಿಗೆ. ಮುಖ್ಯಮಂತ್ರಿಗಳಿಗೆ ಈ ಮೂಡ ಭವಿಷ್ಯ ಯಾವ ರೀತಿಯಾಗಿ ಪರಿಣಮಿಸುತ್ತೆ ಅನ್ನೋದು ನಿರ್ಧಾರ ಆಗತ್ತೆ. ರಾಜ್ಯಪಾಲರ ಕಡೆ ಸಹಜವಾಗಿ ಕುತೂಹಲ ಕಾರಣವಾಗಿದೆ. ಹಾಗಾದ್ರೆ ಯಾವ ರೀತಿ ನಡೆಯನ್ನ ಅನುಸರಿಸಬಹುದು ರಾಜ್ಯಪಾಲರು, ಸಾಧ್ಯತೆಗಳು ಏನಿದೆ ಗಮನಿಸ್ತಾ ಹೋಗೋಣ. ಶೋಕಾಸ್ ನೋಟಿಸ್ ಬಗ್ಗೆ ಸರ್ಕಾರ ಉತ್ತರ ಕೊಟ್ಟಿದೆ. ನೀವು ಕೊಟ್ಟಿರೋ ನೋಟಿಸನ್ನೇ ನಾವು ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಉತ್ತರ ಕೊಟ್ಟಾಗಿದೆ. ಈ ಉತ್ತರವನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ ರಾಜ್ಯಪಾಲರು. ಕಾನೂನು ಎಕ್ಸ್ಪರ್ಟ್ಗಳ ಮುಂದೆ ಕ್ಯಾಬಿನೆಟ್ನಿಂದ ಈ ರೀತಿಯಾದ ಉತ್ತರ ಬಂದಿದೆ. ನಮ್ಮ ಮುಂದಿನ ನಡೆ ಏನಾಗಿರಬಹುದು, ಇದನ್ನು ಒಪ್ಪಬೇಕಾ ಅಥವಾ ಇದನ್ನ ಮೀರಿ ಹೆಜ್ಜೆ ಇಡಬೇಕಾ ಅನ್ನೋದನ್ನ ಪರಾಮರ್ಶಿಸುತ್ತಾರೆ ರಾಜ್ಯಪಾಲರು. ದೆಹಲಿಯಿಂದ ವಾಪಸ್ ಆದ ಬೆನ್ನಲ್ಲೇ ಕಾನೂನು ತಜ್ಞರ ಜೊತೆಯಲ್ಲಿ ಮಹತ್ವದ ಸಭೆಯನ್ನ ನಡೆಸ್ತಾರೆ. ಇನ್ನು ಈ ಸಭೆಯಲ್ಲಿ ಕಾನೂನು ತಜ್ಞರ ಅಭಿಪ್ರಾಯವನ್ನ ಸಂಗ್ರಹಿಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತಾರೆ ರಾಜ್ಯಪಾಲರು. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಬೇಕಾ ಬೇಡವಾ ಅನ್ನೋ ಬಗ್ಗೆ ಕೂಡ ಸುದೀರ್ಘವಾದ ಚರ್ಚೆಯನ್ನ, ಕಾನೂನು ಸಲಹೆಯನ್ನ ಪಡೆಯುವ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ಗೆ ನೀಡೋಕೆ ಅಗತ್ಯವಿರುವ ಕ್ರಮಗಳೇನು, ಇನ್ ಕೇಸ್ ಪ್ರಾಸಿಕ್ಯೂಷನ್ಗೆ ಕೊಡಲೇಬೇಕು ಅನ್ನೋ ನಿರ್ಧಾರ ಬಂದರೆ ಯಾವ ರೀತಿ ಕ್ರಮವನ್ನು ಅನುಸರಿಸಬೇಕು ಅನ್ನೋದನ್ನ ಕೂಡ ಪರಾಮರ್ಶೆಗೆ ಒಳಪಡಿಸ್ತಾರೆ. ಎಲ್ಲ ಕಾನೂನು ಕ್ರಮಗಳ ಬಗ್ಗೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನ ಕೈಗೊಳ್ಳುವ ಸಾಧ್ಯತೆ ಇವತ್ತು ಅಥವಾ ನಾಳೆ ಹೊತ್ತಿಗೆ. ಮುಖ್ಯಮಂತ್ರಿಗಳಿಗೆ ಈ ಮೂಡ ಭವಿಷ್ಯ ಯಾವ ರೀತಿಯಾಗಿ ಪರಿಣಮಿಸುತ್ತೆ ಅನ್ನೋದು ನಿರ್ಧಾರ ಆಗತ್ತೆ. ರಾಜ್ಯಪಾಲರ